ಇದು ಉತ್ತರ ದಿಕ್ಕಿನಲ್ಲಿರುವಂತ ಮಶಾಣದ ಒಡೆಯ ಭಾವುಕ ಅಂದರೆ ನಾನೇ ಸ್ವಾಮಿ ಆಯ್ತಾ. ಮಾನವನಾದ ಮೇಲೆ ಉದ್ಯೋಗ ಇರಬೇಕಲ್ವಾ? ನನ್ನ ಉದ್ಯೋಗ ಏನೋ ಮಶಾಣ ಕಾಯುವ ಕೆಲಸ. ಹಾಗೆ ಬರೀ ಕಾಲತ್ತಂತಾದ್ರೆ ಆಗುವುದಿಲ್ಲ. ಒಂದಂತ ಹೆಣವನ್ನು ಸುಡುವುದು ನಮ್ಮ ಕೆಲಸ. ಹಾಗೆ ಸುಡುವಷ್ಟು ಬಿಡುವುದಿಲ್ಲ. ಮತ್ತೆ ಅದಕ್ಕೆ ಬಹಳಷ್ಟು ಕ್ರಮ ಉಂಟು. ಯಾವ ಕ್ರಮ ಎಲ್ಲ ಉಂಟು? ಓ ಉಂಡ ಸ್ವಲ್ಪ ಕುಡಿತೀಯ ಉದ್ಯೋಗವೇ ಅದು. ಮತ್ತೆ ಎಂಡ ಕುಡಿಯುವುದು ಬದಿ ಬದಿ ಒಳ ಬದಿ ಕಾಶಿ ಕಾಶಿ ಜಾಸ್ತಿ ಆಯ್ತು. ಉದ್ಯೋಗಕ್ಕೆ ಬೇಕಾದ ಅಗತ್ಯವಾದ ವಸ್ತು. ಮನೆ ಹಾಳಲ್ಲಿ ಭಾಗವತ್ರೆ ನೀವು ಕಾಂತ ಕಬ್ಬಿನ ಬೀಜ ಜಟ್ಟಿ ಕಷ್ಟಪಟ್ಟೆ ಉದ್ಯೋಗಕ್ಕೆ ಬೇಕಾಗುವಂತ ವಸ್ತು ಯಾವುದೇ ಕಮ್ಮಿ ಆಗಲಿಕ್ಕಿಲ್ಲ. ಹಾಗಾಗಿ ಗುಂಡ ಹುಳು ಯಾಕೋ ಇದು ಬೆರಕೆ ಆಗಿದೆ. ಗುಂಡ ಇದು ಬೆರಕೆ ಆಗಿದೆ. ಬೆರಕೆಲ್ಲ ನಾನೇ ಬೆರಕೆ. ವಿಷಯ ಅವನೇ ಕಲಬೆರಕೆ ಗುಂಡ. ಯಾವ್ದಾದ್ರೂ ಸರಿಯೇ ಗುಂಡ. ನಮ್ಮ ಉದ್ಯೋಗ ಏನು? ಮಶಾಣ ಕಾಯುವುದು. ಮಶಾಣ ಹೆಣ ಸುಡುವುದು. ಹಣ ಸುಡುವುದು. ನಿನ್ನ ನಾನು ಯಾವಾಗ ಸುಡೋದು? ಯಾಕೋ ಯಾಕಂತಾದ್ರೆ ನಮಗೆ ಮಶಾಣದಲ್ಲಿ ಕೆಲಸ. ನೀ ಹೆಣ ಸುಡುದು, ನಾ ಕೊಟ್ಟಿಗೆ ತಪ್ಪುದು. ನಿನ್ನ ಕರ್ತವ್ಯ. ಹೌದೌದು. ನನಗೆ ಸೇವಕನಲ್ಲ ನಾ. ಹೌದೌದೌದು. ಕುಡಿಯೋಕ್ಕೆ ಬೇಕಾದ ಸಮಯದಲ್ಲಿ ತಂದು ಕೊಡುವುದು ನಿನ್ನ ಉದ್ಯೋಗ. ಹೌದೌದು. ನನಗೆ ಸಹಾಯವನ್ನು ಮಾಡಲಿಕ್ಕಾಗಿ ಕಾಶಿ ಮಹಾರಾಜರು ನಿಂಗೆ ಏನೇನು ಕೊಟ್ರು? ಒಂದ್ ಎಮ್ಮೆ ಸಾಕ್ಲಿ ಅಂತ ಎಮ್ಮೆ ಕೊಟ್ರು. ಗೌಡ್ರು ಮನೆ ಹೋಗ್ಬಿಟ್ಟೆ ಪಾಪಿ ಮಗನೇ. ಅದಿರ್ಲಿ, ಇವತ್ತಿಗಾದ್ರೂ ನಿನ್ನ ಮನೆಗೆ ಬಾಗಿಲು ಉಂಟಾ? ಇಲ್ಲ. ಬಾಗ್ಲೆ ಯಾಕೆ ಬಾಗಿಲು ಬೇಕು? ಬಾಗ್ಲೆ ಹಾಕ್ಬೇಕು ಅಂತಾರೆ. ನಿನ್ ಮನೇಲಿ ಏನಿಲ್ಲ. ಈ ನಮ್ನಿ ಹೆಂಡ ಕಾಸಿದ ಬಾಗ್ಲಲ್ಲ. ಅದ್ನೂ ಮಾರ್ಕೆಟ್ ಹೋಗಲೇ ಬಿಡೋ ಗುಂಡ. ಸಂಪಾದಿಸಲೇ ಆಯ್ತಲ್ವನ. ಒಂದು ಸಾಕು ಗುಂಡ. ಸ್ವಾಮಿ ಹೇಳುತ್ತೇನೆ, ಆದ್ರೆ ಹಾಗೆ ಹಣ ಸುಡುವುದಕ್ಕೆ ಬಿಡುವುದಿಲ್ಲ. ಹಣ ಸುಡುವ ಮುಂಚಿತವಾಗಿ 3 ವಸ್ತುಗಳು ನನಗೆ ಕಲ್ಪಿಸಬೇಕು.